ಇನ್ನು ಈ ಮೋಂತಾ ಚಂಡಮಾರುತದ ಎಫೆಕ್ಟ್ ಕರಾವಳಿ ಭಾಗಕ್ಕೂ ದೊಡ್ಡ ಮಟ್ಟದಲ್ಲಿ ತಟ್ಟಿದೆ. ಅರಬ್ಬಿ ಸಮುದ್ರದಲ್ಲಿ ರಕ್ಕಸ ಗಾತ್ರದ ಅಲೆಗಳು ಎದ್ದಿವೆ. ಅಲೆಗಳ ಅಬ್ಬರಕ್ಕೆ ಕಡಲ್ಕೊರೆತ ಉಂಟಾಗಿದೆ. ಮಟ್ಟುವಿನಲ್ಲಿ ಕರಾವಳಿ ಭಾಗದಲ್ಲಿ ಏನೆಲ್ಲ ಅನಾಹುತಗಳಾಗಿದೆ ಅನ್ನೋ ಮಾಹಿತಿ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮಟ್ಟು ಬೀಚ್ ಮಳೆ ಅಬ್ಬರ ಕಡಿಮೆಯಾಗಿದ್ರೂ ಕೂಡ ಅಲೆಗಳ ಅಬ್ಬರ ಜೋರಾಗಿದೆ. ಕಡಲ ತೀರಕ್ಕೆ ಬೃಹತ್ ಗಾತ್ರದ ಅಲೆಗಳು ಬಂದು ಅಪ್ಪಳಿಸ್ತಾ ಇವೆ. ಇದರಿಂದಾಗಿ ಕಡಲ್ಕೊರೆತ ಉಂಟಾಗಿದೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮೋಂತಾ ಚಂಡಮಾರುತದ ಎಫೆಕ್ಟ್ ಕರಾವಳಿ ಭಾಗಕ್ಕೂ ಕೂಡ ತಟ್ಟಿರುವಂಥದ್ದು. ನಾವೀಗ ಇರುವಂಥದ್ದು ಕಾಪು ತಾಲೂಕಿನ ಮಟ್ಟು ಬೀಚಿನ ಬಳಿ ಇದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಸಮುದ್ರದ ಅಲೆಗಳ ಅಬ್ಬರ ಎಷ್ಟು ರಭಸವಾಗಿದೆ ಎಂಬುದು ಕೂಡ ಇಲ್ಲಿ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಈ ಒಂದು ಸಮಯದಲ್ಲಿ ಅಂದರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸಮುದ್ರದ ಅಲೆಗಳ ಅಥವಾ ಸಮುದ್ರ ತುಂಬಾ ಶಾಂತವಾಗಿರುತ್ತೆ. ಆದರೆ ಈಗ ಸೈಕ್ಲೋನ್ ಎಫೆಕ್ಟ್ ಇರೋದ್ರಿಂದ ಸಮುದ್ರದ ಅಲೆಗಳ ಅಬ್ಬರ ತುಂಬಾ ಜೋರಾಗಿರುವಂಥದ್ದು. ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ ಈಗ ವಾಯುಭಾರ ಕುಸಿತದಿಂದಾಗಿ ಆಳ ಸಮುದ್ರದಲ್ಲಿ ರಭಸವಾಗಿ ಗಾಳಿ ಬೀಸುವುದರಿಂದ ಸಮುದ್ರ ದಡ ಭಾಗದಲ್ಲಿ ಕೂಡ ರಕ್ಕಸ ಗಾತ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸುತ್ತಿರುವಂತಹ ಚಿತ್ರಣವನ್ನು ಕೂಡ ನಾವು ಗಮನಿಸಬಹುದು. ಇದು ಮಟ್ಟು ಬೀಚಿನ ಚಿತ್ರಣ. ಏನಂದ್ರೆ ತುಂಬಾನೇ ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಸಮುದ್ರದ ಅಲೆಗಳ ಅಬ್ಬರ ತುಂಬಾನೇ ದೂರದಲ್ಲಿತ್ತು. ಆದರೆ ಈಗ ಸೈಕ್ಲೋನ್ ಎಫೆಕ್ಟ್ ಇರೋದ್ರಿಂದ, ಮೋಂತಾ ಚಂಡಮಾರುತದ ಎಫೆಕ್ಟ್ ಇರೋದ್ರಿಂದ ಸಮುದ್ರದ ಅಲೆಗಳ ಅಬ್ಬರ ತುಂಬಾನೇ ಜೋರಾಗಿರುವಂಥದ್ದು. ದಡಕ್ಕೆ ಬಂದು ದೊಡ್ಡ ದೊಡ್ಡ ರಕ್ಕಸ ಗಾತ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸುತ್ತಿರುವಂಥದ್ದು. ಯಾಕಂದ್ರೆ ಸಾಕಷ್ಟು ಪ್ರವಾಸಿಗರ ಹಾಟ್ ಫೇವರೇಟ್ ಆಗಿರುವಂಥ ಈ ಒಂದು ಮಟ್ಟು ಬೀಚಿಗೆ ವಾರವಿಡೀ ಪ್ರವಾಸಿಗರು ಭೇಟಿ ಕೊಡ್ತಾರೆ. ಆದರೆ ಸಮುದ್ರದ ಅಲೆಗಳ ಅಬ್ಬರ ಜೋರಾಗಿರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಕೂಡ ಈ ಭಾಗಕ್ಕೆ ಕಡಿಮೆ ಆಗಿರುವಂಥದ್ದು. ನಾವು ಚಿತ್ರಣವನ್ನು ಏನು ಗಮನಿಸ್ತಿದ್ದೇವೆ, ತುಂಬಾನೇ ಆ ದಡದ ಮಣ್ಣುಗಳಿಗೆಲ್ಲವೂ ಕೂಡ ಸಮುದ್ರ ಪಾಲಾಗಿರುವಂಥ ಚಿತ್ರಣ ಕೂಡ ಇಲ್ಲಿ ಕಾಣ ಸಿಗ್ತಿರುವಂಥದ್ದು. ಮತ್ತು ಆ ತಡೆಗೋಡೆಗೆ ಹಾಕಿರುವ ಕಲ್ಲುಗಳು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿ ಈಗ ಕೆಲವೊಂದು ತೆಂಗಿನ ಮರಗಳು ಕೂಡ ಈಗ ಬೀಳುವ ಸ್ಥಿತಿಯಲ್ಲಿ ಇರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಸಾಕಷ್ಟು ಮರಗಳು ಕೂಡ ಈಗ ತುಂಬಾನೇ ಅಂದರೆ ಸಮುದ್ರಕ್ಕೆ ಬೀಳುವಂಥ ಸ್ಥಿತಿಯಲ್ಲಿ ಇರುವಂಥದ್ದು. ಕೆಲವೊಂದು ಪ್ರವಾಸಿಗರು ಕೆಲವೊಂದು ಭಾಗದಲ್ಲಿ ಅಂದರೆ ಲೈಫ್ ಗಾರ್ಡ್ ಇಲ್ಲದ ಪ್ರದೇಶಗಳಲ್ಲಿ ಅಂದರೆ ಅವರನ್ನು ಕಣ್ಣು ತಪ್ಪಿಸಿ ಸಮುದ್ರಕ್ಕೆ ಇಳಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೂ ಕೂಡ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿರುವಂಥದ್ದು. ಯಾರು ಕೂಡ ಸಮುದ್ರಕ್ಕೆ ಇಳಿಬೇಡಿ. ಯಾಕಂದರೆ ಇನ್ನೂ ಕೂಡ ಇಂದು ಅಥವಾ ನಾಳೆ ದೊಡ್ಡ ಗಾತ್ರದ ಅಲೆಗಳು ದಡಕ್ಕೆ ಬಂದು ಅಪ್ಪಳಿಸುವ ಸಾಧ್ಯತೆ ಇರುವುದರಿಂದ ಯಾರು ಕೂಡ ದುಸ್ಸಾಹಸಕ್ಕೆ ಕೈ ಹಾಕಲಿಕ್ಕೆ ಹೋಗಬೇಡಿ. ಮತ್ತು ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಬಾರ್ದು ಎಂಬ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೆಲವೊಂದು ಸಮುದ್ರ ಪಾತ್ರದ ಜನರು ಕೂಡ ಈಗ ಎಚ್ಚರಿಕೆಯಿಂದ ಇರಲು ಸೂಚನೆ ಕೊಟ್ಟಿರುವಂಥದ್ದು. ಯಾಕಂದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ರಕ್ಕಸ ಗಾತ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸುವ ಸಾಧ್ಯತೆ ಇರುವಂಥದ್ದು. ಮತ್ತು ಸಮುದ್ರದ ಪಕ್ಕದಲ್ಲಿರುವಂಥ ಮನೆಗಳು ಏನಿದೆ, ನಿವಾಸಿಗಳು ಏನಿದ್ದಾರೆ, ಅವರು ಕೂಡ ಎಚ್ಚರಿಕೆಯಿಂದ ಇರಲು ಸೂಚನೆ ಕೊಡುವಂಥ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡಿದೆ. ಮತ್ತು ಮಲ್ಪೆ ಬೀಚ್ ಅಂದರೆ ಪ್ರವಾಸಿ ಬೀಚ್ಗಳು ಏನಿದೆ, ಅಲ್ಲಿಗೂ ಕೂಡ ಯಾರು ಕೂಡ ಸಮುದ್ರಕ್ಕೆ ಇಳಿಬಾರ್ದು ಎನ್ನುವ ಕೆಲಸಕ್ಕೆ ಅಂದರೆ ಯಾರು ಕೂಡ ಇಳಿಬಾರ್ದು ಎನ್ನುವ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಅಲ್ಲಿಯ ಲೈಫ್ ಗಾರ್ಡ್ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ.